Hi students, good morning. Chapter 8 Body Movements. Yesterday class we have learned how do animals is move from place to place, body parts used to moving from place to place, how does animals to move and movements in our body. Today, did you notice that we are able to bend or rotate our body in places where two parts of our body seem to be joined together like elbow, shoulders or neck? These places are called ಜಾಯಿಂಟ್ಸ್. ಇಲ್ಲಿ ನಮ್ಮ ಒಂದು ದೇಹದಲ್ಲಿ ನಮ್ಮ ಬಾಡಿಯಲ್ಲಿ ಸೇರುವ ಎರಡು ಭಾಗಗಳಲ್ಲಿ ಟೂ ಪಾರ್ಟ್ಸ್ ಆಫ್ ಅವರ್ ಬಾಡಿ ನಮ್ಮ ದೇಹವನ್ನು ಒಂದು ರೊಟೇಟ್ ಮಾಡೋಕ್ಕೆ ಅಥವಾ ಬೆಂಡ್ ಮಾಡೋಕ್ಕೆ ಇಲ್ಲಿ ಆ ಒಂದು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಹೌದಾ? ಟುಗೆದರ್ಸ್ ಲೈಕ್ ಎಲ್ಬೋಲ್ ಆಗಿರ್ಬೋದು, ಮೊಣಕೈಯಲ್ಲಿ, ಶೋಲ್ಡರ್ಸ್, ಭುಜ ಆರ್ ನೆಕ್ ಆ ರೀತಿ ಇರುವಂತಹ ಒಂದು ಪ್ಲೇಸಸ್ ಇಲ್ಲಿ ಜಾಯಿಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಅಂದರೆ ಕೀಲುಗಳು ಅಂತ ಹೇಳ್ತಾ ಹೋಗ್ತೀವಿ. ಕ್ಯಾನ್ ಯು ನೇಮ್ ಮೋರ್ ಸಚ್ ಜಾಯಿಂಟ್ಸ್? ಅಂತಹ ಒಂದು ಹೆಚ್ಚಿನ ಕೀಲುಗಳಿಗೆ ನಾವೊಂದು ಹೆಸರಿದೆ ಅಂತಂಥ ಟೈಪ್ಸ್ ಜಾಯಿಂಟ್ಸಲ್ಲೂ ಸಮೇತ ಟೈಪ್ಸ್ ಬರುತ್ತೆ. ಅಂತಂಥ ಜಾಯಿಂಟ್ಸಿಗೂ ಕೀಲುಗಳಿಗಿಲ್ಲಿ ಹೆಸರಿದೆ. ದೆನ್ ಇಫ್ ಅವರ್ ಬಾಡಿ ಹ್ಯಾಸ್ ನೋ ಜಾಯಿಂಟ್ಸ್, ಡು ಥಿಂಕ್ ಇಟ್ ಕುಡ್ ಬಿ ಪಾಸಿಬಲ್ ಫಾರ್ ಹಸ್ ಟು ಮೂವ್ ಇನ್ ಎನಿ ವೇ ಅಟ್ ಆಲ್? ವಾಟ್ ಎಕ್ಸಾಕ್ಟ್ಲಿ ಇಸ್ ಜಾಯಿಂಟ್ ಟುಗೆದರ್ ಅಟ್ ದ ಜಾಯಿಂಟ್ಸ್? ಅಂದರೆ ಇಲ್ಲಿ ನಮ್ಮ ದೇಹದಲ್ಲಿ ಕೀಲುಗಳಿಲ್ದಿದ್ರೆ ಇದು ಸಾಧ್ಯ ಇದೆಯಾ? ಆ ಥರ ಜಾಯಿಂಟ್ಸ್ ನಮ್ಮ ಬಾಡಿಯಲ್ಲಿ ಇಲ್ದಿದ್ರೆ ಅದು ಸಾಧ್ಯನಾ? ನಾವು ಮೂಮೆಂಟ್ಸ್ ಮಾಡೋಕ್ಕಾಗ್ತಿತ್ತಾ? ಚಲಿಸ್ತಿದ್ವಾ ಒಂದು ಪ್ಲೇಸ್, ರೊಟೇಟ್ ಮಾಡೋದು, ಬೆಂಡ್ ಮಾಡೋದು, ಈ ರೀತಿ ಇರೋವಂಥ ಆ್ಯಕ್ಟಿವಿಟೀಸು ನಡೀತಿತ್ತಾ? ಅಂದರೆ ಆ ಒಂದು ಜಾಯಿಂಟ್ಸ್ ಇಲ್ದಿದ್ರೆ ನಡೀತಿತ್ತಾ ಅಂತಂದ್ಬಿಟ್ಟು ಇಲ್ಲಿ ಅದು ಪಾಸಿಬಲ್ ಅಂತ ಅಂದ್ಬಿಟ್ಟು ಕೇಳ್ತಾ ಹೋಗಿದ್ದಾರೆ. ಈ ಒಂದು ಕೀಲುಗಳಿಗೆ ನಿಖರವಾಗಿರುವಂತಹ ಒಂದು ಹೇಗಿಂದ ಅದನ್ನು ಜಾಯಿಂಟ್ ಮಾಡ್ತಾ ಹೋಗಿದ್ದಾರೆ, ಹೇಗಿದೆ ಹೇಗಿಂದ ಅರೇಂಜ್ ಮಾಡ್ತಾ ಹೋಗಿದ್ದಾರೆ, ಜೋಡಿಸಲಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಆ ಒಂದು ಜಾಯಿಂಟ್ಸ್ನ ಕೇಳ್ತಾ ಹೋಗಿದ್ದಾರೆ. ನೋಡಿಲಿ, ಪ್ರೆಸ್ ಯುವರ್ ಫಿಂಗರ್ಸ್ ಅಗೇನೆಸ್ಟ್ ದಿ ಟಾಪ್ ಯುವರ್ ಹೆಡ್, ಫೇಸ್, ನೆಕ್, ನೋಸ್, ಇಯರ್, ಬ್ಯಾಕ್ ಆಫ್ ದಿ ಶೋಲ್ಡರ್, ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಇನ್ಕ್ಲೂಡಿಂಗ್ ದಿ ಫಿಂಗರ್ಸ್ ಆ್ಯಂಡ್ ಟೋಸ್. ಎಸ್, ನಿಮ್ಮ ಒಂದು ಫಿಂಗರ್ಸಲ್ಲಿ ಆ ಒಂದು ಹೆಡ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ನೆಕ್ಕು, ನೋಸು, ಇಯರು, ಶೋಲ್ಡರ್ಸ್, ಇಲ್ಲಿ ಕೊಟ್ಟಿರೋಂಥ ಒಂದು ಪಾರ್ಟ್ಸ್ ಕೊಟ್ಟಿದ್ದಾರಲ್ಲ, ಬಾಡಿ ಪಾರ್ಟ್ಸು, ಅದನ್ನು ನೀವು ನಿಮ್ಮ ಫಿಂಗರ್ಸು ಅಥವಾ ಟೋಸೂ ಆಗಿರ್ಬೋದು ಇನ್ಕ್ಲೂಡಿಂಗ್ ನೀವು ನಿಮ್ಮ ಕೈಯಿಂದ ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಹೋಗುತ್ತೆ? ಹಾರ್ಡ್ ಪ್ರೆಸ್ಸಿಂಗ್, ಅಂದರೆ ಗಟ್ಟಿ ಹಾರ್ಡಾಗೆ ನಿಮಗೆ ಆ ಒಂದು ಫಿಂಗರ್ಸಿಗೆ ಏನೋ ನಮಗೆ ಫೀಲ್ ಕೊಡ್ತಾ ಹೋಗುತ್ತೆ, ಅಂದರೆ ಹಾರ್ಡಾಗಿ ಫೀಲ್ ಕೊಡ್ತಾ ಹೋಗುತ್ತೆ. ದಿ ಹಾರ್ಡ್ ಸ್ಟ್ರಕ್ಚರ್ ಆರ್ ದಿ ಬೋನ್ಸ್ ಈಸ್ ರಿಪೀಟ್ ದಿಸ್ ಆ್ಯಕ್ಟಿವಿಟಿ ಇನ್ ದಿ ಪಾರ್ಟ್ಸ್ ಆಫ್ ದ ಬಾಡಿ ಸೋ ಮೆನಿ ಬೋನ್ಸ್. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ತುಂಬಾ ಮೆನಿ ಬೋನ್ಸ್ಗಳಿದೆ. ಹಾಗಾಗಿ ನಾವು ನಮ್ಮ ಒಂದು ಫಿಂಗರಲ್ಲಿ ನಾವು ಪ್ರೆಸ್ ಮಾಡಿ ನೋಡಿದಾಗ ನಮಗೆ ಈ ಥರ ಫೀಲ್ ಆಗ್ತಾ ಹೋಗುತ್ತೆ, ಹಾರ್ಡಾಗಿ ಫೀಲ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಎ ಹಾರ್ಡ್ ಸ್ಟ್ರಕ್ಚರ್ಸ್ ಆನ್ ದಿ ಬೋನ್ಸ್ ಅಂತ ಹೇಳ್ತಿದ್ದಾರೆ. ಬೋನ್ಸ್ ಕೆನಾಟ್ ಬಿ ಬೆಂಡ್. ಬೋನ್ಸ್ ಅನ್ನೋದು ಬೆಂಡ್ ಆಗೋಕ್ಕಿಲ್ಲಿ ಸಾಧ್ಯನೇ ಇಲ್ಲ. ಹೌದಾ? ಸೊ ಹೌ ಡು ವಿ ಬೆಂಡ್ ಅವರ್ ಎಲ್ಬೋ? ನಾವಿಲ್ಲಿ ಬೋನ್ಸೇ ನಮಗೆ ಬೆಂಡ್ ಆಗ್ತಿಲ್ಲ ಅಂತಂದರೆ ನಾವು ಮೊಣಕೈಯನ್ನು ಹೇಗೆ ನಾವು ಬಗ್ಗಿಸ್ತೀವಿ ಅಂತಂದ್ಬಿಟ್ಟು, ನಮ್ಮ ಬಾಡಿ ಒಳಗಿರೋಂಥ ಬೋನ್ಸೇ ಬೆಂಡ್ ಆಗ್ತಿಲ್ಲ ಅಂದರೆ ನಮ್ಮ ಮೊಣಕೈ ನಾವಿಲ್ಲಿ ಯಾವ ರೀತಿಲಿ ಬಗ್ಗಿಸ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಹೋಗಿದ್ದಾನೆ. ಇಟ್ ಈಸ್ ನಾಟ್ ಒನ್ ಲಾಂಗ್ ಬೋನ್ ಫ್ರಮ್ ಅಪ್ಪರ್ ಆರ್ಮ್ ಟು ಅವರ್ ವ್ರಿಸ್ಟ್, ಇಟ್ ಈಸ್ ಡಿಫ್ರೆಂಟ್ ಬೋನ್ಸ್ ಜಾಯಿನ್ಡ್ ಟುಗೆದರ್ ಅಟ್ ದಿ ಎಲ್ಬೋ. ಎಸ್, ನಮ್ಮ ಬಾಡಿಯಲ್ಲಿ ಒಂದೇ ಲಾಂಗ್ ಆಗಿರೋವಂಥ ಬೋನ್ಸ್ ಇರಲ್ಲ. ಅಪ್ಪರ್ ಆರ್ಮ್ಸಲ್ಲಾಗಿರ್ಬೋದು, ಅಂದರೆ ತೋಳಲ್ಲಿ ಆಗಿರ್ಬೋದು, ಇಟ್ ಈಸ್ ಡಿಫ್ರೆಂಟ್ ಬೋನ್ಸ್ ಆರ್ ಜಾಯಿನ್ಡ್ ಟುಗೆದರ್. ನಮ್ಮ ಒಂದು ಎಲ್ಬೋದಲ್ಲೂ ಸಮೇತ ಹ್ಯಾಂಡಲ್ಲೂ ಒಂದೇ ಒಂದು ಲಾಂಗ್ ಬೋನ್ ಇರೋದಿಲ್ಲ, ತೋಳಿಂದನೂ ಸಮೇತ ಅಪ್ ಟು ಹ್ಯಾಂಡ್ವರೆಗೂ ಆಗಿರ್ಬೋದು. ಒಟ್ಟು ಡಿಫ್ರೆಂಟ್ ಆಗಿರುವಂಥ ಒಂದು ಬೋನ್ಸ್ ಏನಾಗಿರುತ್ತೆ, ಜಾಯಿನ್ಡ್ ಆಗಿರುತ್ತೆ ಜೊತೆಗೆ ಅಟ್ ದಿ ಎಲ್ಬೋವರೆಗೂ. ಸಿಮಿಲರ್ಲಿ ದೇರ್ ಆರ್ ಮೆನಿ ಬೋನ್ಸ್ ಆರ್ ಪ್ರೆಸೆಂಟ್ ಇನ್ ಈಚ್ ಆಫ್ ದ ಬಾಡಿ. ಇದೇ ರೀತಿ ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿಯಲ್ಲಿ ಮೆನಿ ಬೋನ್ಸ್ ಏನಾಗಿದೆ, ತುಂಬ ಇರುವಂಥ ಒಂದು ಮೂಳೆಗಳು, ಜಾಯಿಂಟ್ಸ್ಗಳು, ಕೀಲುಗಳು ಏನಾಗಿದೆ ಬಾಡಿಯಲ್ಲಿ ಇದೆ. ವಿ ಕ್ಯಾನ್ ಬೆಂಡ್ ಆರ್ ಮೂವ್ ಅವರ್ ಬಾಡಿ ಓನ್ಲಿ ಅಟ್ ದೋಸ್ ಪಾಯಿಂಟ್ಸ್ ವೇರ್ ಬೋನ್ಸ್ ಮೀಟ್. ಎಸ್, ನಮ್ಮ ಒಂದು ಬಾಡಿಯಲ್ಲಿ ಆ ಒಂದು ಮೂಳೆಗಳನ್ನು ಹೊಂದಿರುವ ಸ್ಥಳದಲ್ಲಿ ಮಾತ್ರ ನಾವಿಲ್ಲಿ ಏನು ಮಾಡ್ತಾ ಹೋಗ್ಬೋದು, ನಮ್ಮ ಬಾಡಿನ ಬೆಂಡ್ ಮಾಡ್ತಾ ಹೋಗ್ಬೋದು, ಅಂದರೆ ಬಗ್ಗಿಸ್ತಾ ಹೋಗ್ಬೋದು. ಅಂಥ ಒಂದು ಸಂಧಿಸುವ ಸ್ಥಳಗಳಲ್ಲಿ ಮಾತ್ರ, ಮೂಳೆಗಳನ್ನು ಸಂಧಿಸುವ ಸ್ಥಳದಲ್ಲಿ ಮಾತ್ರ ನಮ್ಮ ಬಾಡಿನ ಏನು ಮಾಡ್ತಾ ಹೋಗ್ಬೋದು, ಒಂದು ಬೆಂಡ್ ಮಾಡ್ತಾ ಹೋಗ್ಬೋದು, ಬಗ್ಗಿಸ್ಬೋದು ಅಂತೇಳಿ ಹೇಳ್ತಾ ಹೋಗಿದ್ದಾನೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಲಿ ಇದೇ ರೀತಿ ಜಾಯಿಂಟ್ಸಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಇದೆ ನಮ್ಮ ಬಾಡಿಯಲ್ಲಿ. ಏನಕ್ಕೆ ಹೆಲ್ಪ್ ಆಗ್ತಾ ಹೋಗಿದೆ,
ಕ್ಯಾರಿ ಔಟ್ ಡಿಫ್ರೆಂಟ್ ಮೂಮೆಂಟ್ಸ್. ನಮ್ಮ ಮೂಮೆಂಟ್ಸ್ಗೋಸ್ಕರ, ಕ್ಯಾರಿ ಮಾಡೋಕ್ಕೋಸ್ಕರ, ಇದೇ ರೀತಿ ಅದರ್ ಆ್ಯಕ್ಟಿವಿಟೀಸಿಗೋಸ್ಕರ ಸಮೇತ ಇಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಒಂದು ಜಾಯಿಂಟ್ಸ್ ಹೆಲ್ಪ್ ಆಗ್ತಾ ಹೋಗ್ತಿದೆ. ಲೆಟ್ ಅಸ್ ಲರ್ನ್ ಅಬೌಟ್ ಸಮ್ ಆಫ್ ದೆಮ್. ಅದರಲ್ಲಿ ಕೆಲವಷ್ಟು ಜಾಯಿಂಟ್ಸ್ನ ನೋಡ್ತಾ ಬರೋಣ. ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್. ಇದು ಒಂದು ಜಾಯಿಂಟ್ಸ್, ಇದೊಂದು ಕೀಲಿನ ಒಂದು ಹೆಸರು. ಇಲ್ಲಿ ನೋಡಿ, ಇಲ್ಲಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಅನ್ನೋದು ಇಲ್ಲಿ ಆ್ಯಕ್ಟಿವಿಟಿಯಲ್ಲಿ ನಿಮಗೆ ಈ ಒಂದು ಜಾಯಿಂಟ್ಸ್ನ ಒಂದು ಆ್ಯಕ್ಟಿವಿಟಿ ಮೂಲಕ ತೋರಿಸ್ತಾ ಹೋಗಿದ್ದಾನೆ. ರೋಲ್ ಎ ಸ್ಟ್ರಿಪ್ ಆಫ್ ಪೇಪರ್ ಇಂಟು ಸಿಲಿಂಡರ್. ಇಲ್ಲಿ ಮೇಕ್ ಎ ಸ್ಮಾಲ್ ಹೋಲ್ ಇನ್ ಹೋಲ್ಡ್ ರಬ್ಬರ್ ಆರ್ ಪ್ಲಾಸ್ಟಿಕ್ ಬಾಲ್ ಅಂಡರ್ ಸೂಪರ್ವೈಸರ್ ಆ್ಯಂಡ್ ಪುಷ್ ದಿ ಪೇಪರ್ ಸಿಲಿಂಡರ್ ಇಂಟು ಶೋನ್ ಇನ್ ಫಿಗರ್ 8.2. ನೋಡ್ತಾ ಹೋಗಿಲಿ, ಪೇಪರ್ ಸಿಲಿಂಡರ್, ಒಂದು ಪೇಪರಿಂದ ಈ ರೀತಿ ಸಿಲಿಂಡರ್ ಶೇಪ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಇಲ್ಲಿ ಪೇಪರ್ ಸಿಲಿಂಡರ್ ಈ ರೀತಿ ಶೇಪ್ ಮಾಡ್ತಾ ಹೋಗಿದ್ದಾರೆ. ಬಾಲ್ ಯೂಸ್ ಮಾಡಿದ್ದಾರೆ, ಒಂದು ಬೌಲ್ ಯೂಸ್ ಮಾಡ್ತಾ ಹೋಗಿದ್ದಾನೆ. ಅದರಲ್ಲಿ ಇಲ್ಲಿ ಒಂದು ಹೋಲ್ಡ್ ರಬ್ಬರ್ ಆಗಿರ್ಬೋದು ಆರ್ ಪ್ಲಾಸ್ಟಿಕ್ ಆಗಿರ್ಬೋದು. ಇಟ್ ಈಸ್ ಸ್ಮಾಲ್ ಹೋಲ್. ಸಿಲಿಂಡರ್ ಇಂಟು ಶೋನ್ ಫಿಗರ್ 8.2 ಮೇಕಿಂಗ್ ದಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಇಲ್ಲಿ ಬಾಲ್ನ ಯೂಸ್ ಮಾಡಿಬಿಟ್ಟು ಒಂದು ಸಾಕೆಟ್ ಜಾಯಿಂಟ್ನ ಪ್ರಿಪೇರ್ ಮಾಡಿ ಆ್ಯಕ್ಟಿವಿಟಿ ಮೂಲಕ ತೋರಿಸ್ತಾ ಹೋಗಿದ್ದಾರೆ. ಯು ಕ್ಯಾನ್ ಆಲ್ಸೋ ಸ್ಟಿಕ್ ದಿ ಸಿಲಿಂಡರ್ ಆನ್ ದಿ ಬಾಲ್. ಈ ಒಂದು ಬಾಲ್ಗೆ ಒಂದು ಪೇಪರ್ ಸಿಲಿಂಡರಲ್ಲಿ ಮಾಡಿರುವಂಥದ್ದನ್ನ ಸ್ಟಿಕ್ ಮಾಡ್ತಾ ಹೋಗಿದ್ದಾರೆ. ಪುಟ್ ದ ಬಾಲ್ ಇನ್ ಸ್ಮಾಲ್ ಬೌಲ್. ಈ ಒಂದು ಬಾಲ್ಗೆ ಏನು ಹಾಕಿದ್ದಾರೆ, ಬೌಲ್ಗೆ ಒಂದು ಬಾಲ್ನ ಫಿಕ್ಸ್ ಮಾಡಿದ್ದಾರೆ. ಡಸ್ ದ ಬಾಲ್ ಈಸ್ ರೊಟೇಟ್ ಫ್ರೀಲಿ ಇನ್ಸೈಡ್ ದ ಬಾಲ್. ಈ ಬೌಲಿಂದ ಬಾಲ್ನ ಫಿಕ್ಸ್ ಮಾಡಿದ್ದಾರೆ, ಹಾಗಾಗಿ ಅದ್ರ ಒಳಗಡೆ ಇರುವಂತಹ ಒಂದು ಬಾಲು ಫ್ರೀಯಾಗಿ ರೊಟೇಟ್ ಆಗುತ್ತಾ, ಅದ್ರ ಒಳಗಡೆ ಇರೋಂಥ ಬಾಲ್ ಫ್ರೀಯಾಗಿ ರೊಟೇಟ್ ಆಗುತ್ತಾ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ದೆನ್ ಡಸ್ ದ ಪೇಪರ್ ಸಿಲಿಂಡರ್ ಇಸ್ ಆಲ್ಸೋ ರೊಟೇಟ್. ಅದರಲ್ಲಿ ಪೇಪರ್ ಸಿಲಿಂಡರ್, ಪೇಪರಲ್ಲಿ ಮಾಡಿರೋಂಥ ಒಂದು ಸಿಲಿಂಡರ್ ಶೇಪಲ್ಲಿರೋಂಥ ಒಂದು ಪೇಪರು ಸಮೇತ ಅದನ್ನು ರೊಟೇಟ್ ಆಗುತ್ತಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ನೌ ಇಮ್ಯಾಜಿನ್ ದಟ್ ದ ಪೇಪರ್ ಸಿಲಿಂಡರ್ ಈಸ್ ಯುವರ್ ಆರ್ಮ್. ಇಲ್ಲಿ ಒಂದು ಇಮ್ಯಾಜಿನ್ ಮಾಡ್ಕೊತ ಹೋಗಿ, ಪೇಪರ್ ಸಿಲಿಂಡರ್ ಇದೆಯಲ್ಲ, ಈ ಒಂದು ಪಾರ್ಟ್ನೇ ನಾವು ಆರ್ಮ್ ಅಂತ, ತೋಳು, ನಿಮ್ಮ ಬಾಡಿಯಲ್ಲಿರುವಂಥ ಒಂದು ತೋಳು, ಒಂದು ಪಾರ್ಟ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊತ ಹೋಗ್ರಿ. ಆ್ಯಂಡ್ ದ ಬಾಲ್ ಇನ್ ಇಟ್ಸ್ ಎಂಡ್. ಇದಕ್ಕೇನಾಗಿದೆ, ಅದು ಕೊನೆಯಾಗಿದೆ. ದಿ ಬೌಲ್ ಈಸ್ ಲೈಕ್ ಎ ಪಾರ್ಟ್ ಆಫ್ ದಿ ಶೋಲ್ಡರ್. ಈ ಒಂದು ಬೌಲ್ನ ನಾವೊಂದು ಶೋಲ್ಡರ್, ಒಂದು ಪಾರ್ಟ್ ಆಫ್ ಎ ಶೋಲ್ಡರ್ ಅಂತ ಇಮ್ಯಾಜಿನ್ ಮಾಡ್ಕೊತ ಹೋಗಿ. ಟು ವಿಚ್ ಆರ್ಮ್ ಈಸ್ ಜಾಯ್ನ್ಡ್. ಅದ್ರ ಜೊತೆ ಒಂದು ಆರ್ಮ್ ಅಂದರೆ ಅದು ಪೇಪರ್ ಸಿಲಿಂಡರ್. ಇದ್ರ ಜೊತೆ ಏನಾಗಿದೆ, ಜಾಯ್ನ್ಡ್ ಆಗಿದೆ ಅಂತ ಇಮ್ಯಾಜ್ ಮಾಡ್ಕೊತ ಹೋಗ್ರಿ. ದಿ ರೌಂಡೆಡ್ ಎಂಡ್ ಆಫ್ ಒನ್ ಬೋನ್ ಫಿಟ್ಸ್ ಇಂಟು ಕ್ಯಾವಿಟಿ. ಡಸ್ ದಿ ಬಾಲ್ ಈಸ್ ರೊಟೇಟ್ ಫ್ರೀಲಿ ಇನ್ಸೈಡ್ ದ ಬೌಲ್. ಅಂದರೆ ಇಲ್ಲಿ ಬೌಲಲ್ಲಿರುವಂಥ ಬಾಲು ನಾವು ಅದು ಈಸಿಯಾಗೆ ರೊಟೇಟ್ ಆಗುತ್ತಾ ಒಳಗಡೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಡಸ್ ದಿ ಪೇಪರ್ ಸಿಲಿಂಡರ್ ಈಸ್ ಆಲ್ಸೋ ರೊಟೇಟ್. ಅಂದರೆ ಇಲ್ಲಿ ಪೇಪರಿಂದ ಮಾಡಿರುವಂತಹ ಒಂದು ಸಿಲಿಂಡರ್ ಶೇಪಲ್ಲಿ ಮಾಡಿರೋಂಥ ಒಂದು ಪೇಪರು ಸಮೇತ ರೊಟೇಟ್ ಆಗುತ್ತಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇಲ್ಲಿ ಅದೇ ರೀತಿ ಇಮ್ಯಾಜಿನ್ ಮಾಡ್ಕೊತ ಹೋಗಿ, ದಟ್ ದ ಪೇಪರ್ ಸಿಲಿಂಡರ್ ಈಸ್ ಇನ್ ಯುವರ್ ಆರ್ಮ್. ಇಲ್ಲಿ ಪೇಪರ್ ಸಿಲಿಂಡರ್ ನಾವು ಆರ್ಮ್ ಅಂದರೆ ತೋಳುಗಳು, ನಮ್ಮ ಬಾಡಿ ಪಾರ್ಟ್ಸಲ್ಲಿ ಇರುವಂಥ ಒಂದು ಆರ್ಮ್ ಅಂತ ಇಮೇಜ್ ಮಾಡ್ಕೊತ ಹೋಗ್ರಿ. ಇನ್ ದ ಬಾಲ್ ಇಟ್ಸ್ ಹೆಂಡ್. ಇದಕ್ಕೆ ಹೆಂಡ್ ಆಗಿದೆ. ದ ಬೌಲ್ ಈಸ್ ಲೈಕ್ ಎ ಪಾರ್ಟ್ ಆಫ್ ಶೋಲ್ಡರ್. ಈ ಬೌಲ್ನ ನಾವು ಇಲ್ಲಿ ಒಂದು ಶೋಲ್ಡರ್ ಅಂತ ಇಮ್ಯಾಜ್ ಮಾಡ್ಕೊತ ಹೋಗ್ರಿ. ಈಸ್ ವಿಚ್ ಯುವರ್ ಆರ್ಮ್ ಈಸ್ ಜಾಯ್ನ್ಡ್. ದ ರೌಂಡೆಡ್ ಎಂಡ್ ಆಫ್ ದಿ ಒನ್ ಬೋನ್ ಫಿಟ್ಸ್ ಇಂಟು ಕ್ಯಾವಿಟೀಸ್ ಆಲೋ ಸ್ಪೇಸ್ ಆಫ್ ದಿ ಅದರ್ ಬೋನ್. ಅಂದರೆ ಈ ಒಂದು ಬೌಲ್ ಅನ್ನೋದು ಒಂದು ಭುಜದಲ್ಲಿ, ಅಂದರೆ ಆ ಒಂದು ಶೋಲ್ಡರಲ್ಲಿ ಭಾಗದಂತೆ ನೀವನ್ನು ಏನು ಮಾಡ್ತಾ ಹೋಗಬೇಕು, ಆ ತೋಳಲ್ಲಿ ಅಂದರೆ ಆ ಒಂದು ಆರ್ಮಲ್ಲಿ ದುಂಡಾದಂತೆ ಸೇರುತ್ತಾ ಹೋಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಇಮ್ಯಾಜ್ ಮಾಡ್ಕೊತ ಹೋಗಬೇಕು. ದೆನ್ ಸಚ್ ಎ ಜಾಯಿಂಟ್ಸ್ ಈಸ್ ಹಾಲೋ ಮೂಮೆಂಟ್ಸ್ ಇನ್ ಆಲ್ ಡೈರೆಕ್ಷನ್. ಈ ರೀತಿ ಇರುವಂಥ ನಮ್ಮ ಬಾಡಿಯಲ್ಲಿರುವಂಥ ಕೀಲುಗಳು ಏನಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಮೂಮೆಂಟ್ಸ್ ಚಲಿಸ್ತಾ ಹೋಗುತ್ತೆ, ಡೈರೆಕ್ಷನ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂದರೆ ನಾವು ಅದನ್ನು ಟರ್ನ್ ಮಾಡಿದಾಗ ರೊಟೇಟ್ ಮಾಡಿದಾಗ ಅಲ್ಲಿ ನಮಗೆ ಈ ಒಂದು ಜಾಯಿಂಟ್ಸ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಕ್ಯಾನ್ ಯು ನೇಮ್ ಅನದರ್ ಸಚ್ ಜಾಯಿಂಟ್ಸ್? ಕ್ಯಾನ್ ಥಿಂಕ್ ಆಫ್ ರೀಕಲೆಕ್ಟಿಂಗ್ ದ ಬಾಡಿ ಮೂಮೆಂಟ್ಸ್ ವಿ ಟ್ರೈಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಸೆಕ್ಷನ್. ಎಸ್, ಈ ರೀತಿ ಜಾಯಿಂಟ್ಸಲ್ಲೂ ಸಮೇತ ಕೆಲವಿಷ್ಟು ಟೈಪ್ಸ್ ಆಫ್ ಜಾಯಿಂಟ್ಸ್ ಇದೆ ನಮ್ಮ ಬಾಡಿ ಮೂಮೆಂಟ್ಸಲ್ಲಿ, ಅದು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಎ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಇಲ್ಲಿ ನೋಡಿಲಿ, ಇದನ್ನು ಇಲ್ಲಿ ಆ್ಯಕ್ಟಿವಿಟಿ ಒಂದು ಯೂಸ್ ಮಾಡ್ಕೊಂಡು ಆ್ಯಕ್ಟಿವಿಟಿನ ಮಾಡಿಬಿಟ್ಟು ತೋರಿಸ್ತಾ ಹೋಗಿದ್ದಾರೆ. ಇಲ್ಲಿ ನೋಡ್ತಾ ಹೋಗಿ, ಇಟ್ ಈಸ್ ಎ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಓಕೆ, ನಿಮ್ಮ ಬಾಡಿಯಲ್ಲಿರುವಂಥ ಬೋನ್ಸ್ ನೋಡ್ತಾ ಹೋಗಿಲಿ,
ಹಿಪ್ ಬೋನ್, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಆ್ಯಂಡ್ ದಿ ಬೋನ್. ಇಲ್ಲಿ ನೋಡಿ, ಇಲ್ಲಿ ಒಂದು ಜಾಯಿಂಟಲ್ಲಿ ಎಷ್ಟು ಬೋನ್ಸ್ಗಳು ಇನ್ಕ್ಲೂಡ್ ಆಗಿದೆ, ಹೌದಾ. ನೋಡಿಲಿ, ಈ ರೀತಿ ಇರುವಂತಹ ನಮ್ಮ ಬಾಡಿಯಲ್ಲಿ ಕಾಣಿಸುವಂಥ ಒಂದು ಜಾಯಿಂಟ್ ಇದು. ಕೀಲುಗಳು ನೋಡೋಕೆ ಒಂದೇ ಇದೆ, ಅದರಲ್ಲಿ ಎಷ್ಟೋ ಇರುವಂತಹ ಒಂದು ಬೋನ್ಸ್ಗಳು, ಜಾಯಿಂಟ್ಸ್ಗಳು ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಈಸ್ pivotal joint. The joints were our neck joint. The head is called pivotal joint. ನೋಡಿ, ಇಲ್ಲಿ ನಮ್ಮ ಬಾಡಿಯಲ್ಲಿರುವಂಥದ್ದು ನೆಕ್ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಇಲ್ಲಿ ಜಾಯಿನ್ ಆಗ್ತಾ ಇರುತ್ತೆ. ಆ ಒಂದು ಜಾಯಿಂಟ್ ಯಾವ ಜಾಯಿಂಟ್ ಜಾಯಿನ್ ಆಗಿರುತ್ತೆ ಅಂದರೆ ಇಟ್ ಈಸ್ ಎ pivotal ಜಾಯಿಂಟ್ ಅನ್ನೋ ಒಂದು ಕೀಲು ಅನ್ನೋದು ಜಾಯಿನ್ ಆಗಿರುತ್ತೆ. ಅದ್ರ ಮಧ್ಯೆ ನೆಕ್ ಆ್ಯಂಡ್ ಹೆಡ್. ಫಿಗರ್ 8.4 ನೋಡ್ತಾ ಹೋಗ್ರಿ. ಎಸ್, ಈ ರೀತಿ ನೆಕ್ಕಿಗೂ ಮತ್ತು ಹೆಡ್ಡಿಗೂ ಈ ರೀತಿ ಇರುವಂಥ ಒಂದು ಜಾಯಿಂಟು ಜಾಯಿನ್ ಆಗಿರುತ್ತೆ. ಎಸ್, ಇಟ್ ಅಲೋಸ್ ಆರ್ ಬೆಂಡ್ ಅವರ್ ಹೆಡ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಅಂದರೆ ನಮ್ಮ ಒಂದು ಹೆಡ್ನ ಫಾರ್ವರ್ಡ್ ಮಾಡೋಕ್ಕೂ, ಹಿಂದೆ ಮುಂದೆ ಫಾರ್ವರ್ಡ್ ಮಾಡೋಕ್ಕೂ, ಬ್ಯಾಕ್ವರ್ಡ್ ಮಾಡೋಕ್ಕೂ, ಅಥವಾ ಟರ್ನ್ ಮಾಡೋಕ್ಕೆ, ರೈಟ್ ಆಗಿರ್ಬೋದು, ಲೆಫ್ಟ್ ಆಗಿರ್ಬೋದು, ಟರ್ನ್ ಮಾಡೋಕ್ಕೆ ಈ ರೀತಿ ಇರುವಂತಹ ಮೂಮೆಂಟ್ಸ್ಗೆ ಇಲ್ಲಿ ಈ ಒಂದು ಜಾಯಿಂಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಫಂಕ್ಷನಿಂಗ್ ಯೂಸಿಗಿಂತ ಇದು ಫಂಕ್ಷನ್ ಮಾಡ್ತಾ ಇರೋದು. ಹೌ ಆರ್ ದೀಸ್ ಮೂಮೆಂಟ್ಸ್ ಇಸ್ ಡಿಫ್ರೆಂಟ್ ಫ್ರಮ್ ದೋಸ್ ಅವರ್ ಆರ್ಮ್ಸ್ ಕ್ಯಾನ್ ರೊಟೇಟ್ ಟು ಕಂಪ್ಲೀಟ್ ಇನ್ ಸರ್ಕಲ್ ಇನ್. ಅದೇ ರೀತಿಯಲ್ಲಿ ಇಲ್ಲಿ ಡಿಫ್ರೆಂಟ್ ಮೂಮೆಂಟ್ಸಲ್ಲಿ ಫಂಕ್ಷನ್ಸ್ ಮಾಡ್ತಾ ಇರುತ್ತೆ ಜಾಯಿಂಟ್ಸ್. ಕ್ಯಾನ್ ರೊಟೇಟ್ ಕಂಪ್ಲೀಟ್ ಸರ್ಕಲ್ ಇನ್ ಎ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಹಾಗಾದರೆ ಈ ಒಂದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅನ್ನೋದು ಒಂದು ಜಾಯಿಂಟು ಕಂಪ್ಲೀಟಾಗಿ ಒಂದು ಸರ್ಕಲಾಗಿ ರೊಟೇಟ್ ಮಾಡೋಕ್ಕೆ ಆ ಒಂದು ಫಂಕ್ಷನ್ ಆಗುತ್ತಾ ಅದರಿಂದ ಅಂತಂದ್ಬಿಟ್ಟು ಕೇಳ್ತಾ ಇರೋಂಥದ್ದು ಕ್ವಶನು. ಅರ್ಥ ಮಾಡ್ಕೊಳ್ಳಿ. ಯಾವುದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅನ್ನೋದೊಂದು ನಮ್ಮ ಬಾಡಿಯಲ್ಲಿ ಕಂಪ್ಲೀಟಾಗಿ ಒಂದು ಸರ್ಕಲ್ ಆಗೋಕ್ಕೆ ಆ ಒಂದು ಜಾಯಿಂಟ್ ಅದೊಂದು ಫಂಕ್ಷನ್ ನಡೀತಿದ ಅಂತಂದ್ಬಿಟ್ಟು ವಿತ್ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇನ್ pivotal ಜಾಯಿಂಟ್ ಆರ್ ಸಿಲಿಂಡ್ರಿಕಲ್ ಬೋನ್ ಆರ್ ರೊಟೇಟ್ಸ್ ಇನ್ ಎ ರಿಂಗ್. ಅದರಲ್ಲಿ pivotal ಜಾಯಿಂಟ್ ಅನ್ನೋದು ಸಿಲಿಂಡ್ರಿಕಲ್ ಬೋನ್ಸ್ ಅನ್ನೋದು ರೊಟೇಟ್ಸ್ ಇನ್ ಎ ರಿಂಗ್. ಆ ಒಂದು ಜಾಯಿಂಟ್ಸ್ ಸಮೇತ ರೊಟೇಟ್ ಆಗುತ್ತಾ ಒಂದು ರಿಂಗಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಹೋಗಿದ್ದಾನೆ. ಇಲ್ಲೇನಂತಂದರೆ ನಮ್ಮ ಒಂದು ಬಾಡಿಯಲ್ಲಿರುವಂಥ ಒಂದು ಮೂಳೆಗಳ ನಡುವೆ ಕೆಲವು ಜಾಯಿಂಟ್ಸ್ನ ನೋಡ್ತಾ ಹೋಗ್ತೀವಿ, ಓಕೆನಾ. ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಮೂಳೆಗಳಿಗಿಂತ ಒಂದು ಜಾಯಿಂಟ್ಸ್ಗಳು ಭಿನ್ನವಾಗಿ ಡಿಫ್ರೆಂಟಾಗಿ ನೋಡ್ತಾ ಹೋಗ್ತೀವಿ. ಆದರೆ ಮೂಳೆಗಳು ಮತ್ತು ಜಂಟಿಯಾಗಿ ಜಾಯಿಂಟ್ ಆಗಿಬಿಟ್ಟು ಏನಾಗೋದು ಅದು ಮೂಮೆಂಟ್ ಆಗ್ತಾ ಹೋಗಲ್ಲ, ಅಂದರೆ ಚಲಿಸೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಅಂತಲೇ ಹೇಳ್ತಾ ಹೋಗಿದ್ದಾನೆ. ನೆಕ್ಸ್ಟ್ ಜಾಯಿಂಟ್ ಇಸ್ ಹ್ಯಾಂಗ್ ಜಾಯಿಂಟ್. ಓಪನ್ ಆ್ಯಂಡ್ ಕ್ಲೋಸ್ ಎ ಡೋರ್ ಎಟ್ ಫ್ಯೂ ಟೈಮ್ಸ್. ಅಬ್ಸರ್ವ್ ದಿ ಹಿಂಗ್ ಜಾಯಿಂಟ್ ಆಫ್ ದಿ ಡೋರ್ ಕೇರ್ಫುಲಿ. ದಿ ಅಲೋ ದಿ ಡೋರ್ ಈಸ್ ಮೂವ್ ಬ್ಯಾಕ್ ಆ್ಯಂಡ್ ಫೋರ್ತ್. ಈ ಒಂದು ಜಾಯಿಂಟ್ಸ್ ಅಂದರೆ ನಾವು ಡೋರ್ನ ಓಪನ್ ಮಾಡಿ ಕ್ಲೋಸ್ ಮಾಡಿದಾಗ, ಒಂದು ಫ್ಯೂ ಮಿನಿಟ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡಿದಾಗ ಅಲ್ಲಿ ಯಾವ ರೀತಿ ಒಂದು ನಿಮಗೆ ವರ್ಕ್ ಕಾಣಿಸ್ತಾ ಇರುತ್ತೋ ಆ ಒಂದು ವರ್ಕ್ ನಮ್ಮ ಬಾಡಿಯಲ್ಲೂ ಈ ಒಂದು ಜಾಯಿಂಟು ಫಂಕ್ಷನ್ಸ್ ಮಾಡ್ತಾ ಹೋಗುತ್ತೆ. ಓಕೆ, ಅಂದರೆ ನಾವು ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಈ ರೀತಿ ಇರುವಂಥ ಒಂದು ಆ್ಯಕ್ಟಿವಿಟಿನ ನಮ್ಮ ಬಾಡಿಯಲ್ಲಿ ಈ ಒಂದು ಜಾಯಿಂಟು ಫಂಕ್ಷನಿಂಗ್ ಮಾಡ್ತಾ ಹೋಗುತ್ತೆ. ಆ್ಯಕ್ಟಿವಿಟಿ 3 ನೋಡ್ತಾ ಬನ್ನಿ. ಲೆಟ್ ಅಸ್ ಲುಕ್ ಅಟ್ ದಿ ಕೈಂಡ್ ಆಫ್ ಮೂಮೆಂಟ್ ಅಲೌಡ್ ಬೈ ಹಿಂಗ್ ಮೇಕ್ ಎ ಸಿಲಿಂಡರ್ ವಿತ್ ಕಾರ್ಡ್ಬೋರ್ಡ್ ಆರ್ ಥಿಕ್ ಚಾರ್ಟ್ ಪೇಪರ್ ಶೋನ್ ಇನ್ ಫಿಗರ್ 8.5. ಇದನ್ನು ಇಲ್ಲಿ ನೋಡಿ ಆ್ಯಕ್ಟಿವಿಟಿ ಮೂಲಕ ಒಂದು ಜಾಯಿಂಟ್ನ ಆ್ಯಕ್ಟಿವಿಟಿ ಮೂಲಕ ತೋರಿಸ್ತಾ ಹೋಗಿದ್ದಾನೆ. ಅಂದರೆ ಸಿಲಿಂಡರ್, ಕಾರ್ಡ್ಬೋರ್ಡ್ ಯೂಸ್ ಮಾಡಿದ್ದಾರೆ, ಥಿಕ್ ಆ್ಯಂಡ್ ಚಾರ್ಟ್ ಪೇಪರ್ ಯೂಸ್ ಮಾಡಿದ್ದಾರೆ. ಫಿಗರ್ 8.5 ಕಾಣಿಸ್ತಿದೆ. ಏನಿದೆ, ಇಟ್ ಈಸ್ ಎ ಡೈರೆಕ್ಷನ್ಸ್ ಮೂಮೆಂಟ್ಸ್ ತೋರಿಸ್ತಾ ಹೋಗ್ತಿದೆ. ಅಟ್ಯಾಚ್ ಎ ಸ್ಮಾಲ್ ಪೆನ್ಸಿಲ್ ಆನ್ ದಿ ಸಿಲಿಂಡರ್. ಈ ಒಂದು ಸಿಲಿಂಡರ್ಗೆ 2 ರೀತಿ ಇರುವಂತಹ ಒಂದು ಸ್ಮಾಲ್ ಪೆನ್ಸಿಲ್ ಅಟ್ಯಾಚ್ ಮಾಡ್ತಾ ಹೋಗಿದ್ದಾರೆ. ಪ್ರಿನ್ಸಿಂಗ್ ದಿ ಸಿಲಿಂಡರ್ ಅಟ್ ದಿ ಸೆಂಟರ್. ಈ ರೀತಿ ಸೆಂಟರಲ್ಲಿ ವಿ ಶೇಪಲ್ಲಿ ಅಟ್ಯಾಚ್ ಮಾಡ್ತಾ ಹೋಗಿದ್ದಾರೆ. ಶೋನ್ ಮೇಕ್ ಇನ್ ಹ್ಯಾಲೋ ಹಾಫ್ ಸಿಲಿಂಡರ್ ಇನ್ ಕಾರ್ಡ್ಬೋರ್ಡ್ ಕಾಣಿಸ್ತಿದೆಯಾ. ಹಾಫ್ ಸಿಲಿಂಡರ್ ಇನ್ ಕಾರ್ಡ್ಬೋರ್ಡ್ ಸಚ್ ಎ ರೋಲ್ಡ್ ಅಪ್ ಸಿಲಿಂಡರ್ ಕ್ಯಾನ್ ಫಿಟ್ ಇನ್ಸೈಡ್. ಈ ರೀತಿ ಒಳಗಡೆ ಫಿಕ್ಸ್ ಮಾಡಿದ್ದಾರೆ, ಫಿಟ್ ಮಾಡ್ತಾ ಹೋಗಿದ್ದಾರೆ ಈಸಿಯಲ್ಲಿ. ಅಲೋ ಆಫ್ ಸಿಲಿಂಡರ್ ವಿತ್ ರೋಲ್ಡ್ ವಿತ್ ಅಪ್ ಸಿಲಿಂಡರ್ ಸಿಟ್ಟಿಂಗ್ ಇನ್ಸೈಡ್ ಹಿಟ್. ಅಲೋ ಮೂಮೆಂಟ್ ಇನ್ ಲೈಕ್ ಹಿಂಗ್ ಟ್ರೈ ಟು ಮೂವ್. Rolled up cylinder, how does it move? How is this movement different from what we saw with our constructed ball and socket joint? We saw kind of
ಮೂಮೆಂಟ್ಸ್ ಅಟ್ ದಿ ಎಲ್ಬೋ ಇನ್ ಆ್ಯಕ್ಟಿವಿಟಿ 1. ಅಂದರೆ ನಮ್ಮ ಬಾಡಿಯಲ್ಲಿ ಒಂದು ಜಾಯಿಂಟ್ ಈ ರೀತಿ ಒಂದು ಫಂಕ್ಷನ್ಸ್ ಮಾಡ್ತಾ ಹೋಗುತ್ತೆ. ಅಂದರೆ ಓಪನಿಂಗ್ ಆಗ್ತಾ ಹೋಗೋದು, ಕ್ಲೋಸ್ ಆಗ್ತಾ ಹೋಗೋದು. ಇಲ್ಲಿ ಡೈರೆಕ್ಷನ್ಸ್ ಕಾಣಿಸ್ತಿದೆಯಲ್ಲ, ಈ ಸಿಂಬಲು ಓಪನ್ ಆಗ್ತಾ ಹೋಗೋದು, ಕ್ಲೋಸ್ ಆಗ್ತಾ ಹೋಗೋದು, ಓಪನ್ ಆಗ್ತಾ ಹೋಗೋದು, ಕ್ಲೋಸ್ ಆಗ್ತಾ ಹೋಗಿರೋದು. ಈ ರೀತಿ ಫಂಕ್ಷನ್ನ ಈ ಒಂದು ಜಾಯಿಂಟು ಫಂಕ್ಷನಿಂಗ್ ಮಾಡ್ತಾ ಹೋಗುತ್ತೆ. ನೋಡಿ ಇಲ್ಲಿ ರೋಲ್ಡ್ ಅಪ್ ಇನ್ ಸಿಲಿಂಡರ್ ಅಂದರೆ ಮೂವ್ ಆಗ್ತಾ ಹೋಗೋದು. ಈ ಒಂದು ಇವೆರಡು ಫಂಕ್ಷನ್ ಮಾಡ್ತಾ ಹೋಗುತ್ತೆ. ದೆನ್ ಹೌದಾ, ಹೌ ಈಸ್ ಮೂಮೆಂಟ್ ಫ್ರಮ್ ಡಿಫ್ರೆಂಟ್ ವಿ ಸಾ ಕನ್ಸ್ಟ್ರಕ್ಟೆಡ್ ದಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಅಂದರೆ ಇವೆರಡು ಇದಕ್ಕಿಂತ ಈ ಒಂದು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಒಂದು ಆ್ಯಕ್ಟಿವಿಟಿ ಏನಿರುತ್ತೆ, ಒಂದು ಫಂಕ್ಷನಿನ ಡಿಫ್ರೆಂಟಾಗಿ ಈ ಒಂದು ಫಂಕ್ಷನ್ಸ್ ಮಾಡ್ತಾ ಹೋಗುತ್ತೆ. ವಿ ಸಾ ದಿ ಕೈಂಡ್ ಆಫ್ ಮೂಮೆಂಟ್ ಇನ್ ಎಲ್ಬೋ. ಎಲ್ಲಿ ಎಲ್ಬೋದಲ್ಲಿ ಸಮೇತ ಈ ಒಂದು ಜಾಯಿಂಟು ಫಂಕ್ಷನ್ ಮಾಡ್ತಾ ಹೋಗುತ್ತೆ. ಇನ್ ಆ್ಯಕ್ಟಿವಿಟಿ 1ನಲ್ಲಿ ನೋಡಿದ್ವಿ ನಾವು. ದೆನ್ ವಾಟ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಇನ್ ಫಿಗರ್ 8.4 ಕಾಣಿಸ್ತಿದೆಯಲ್ಲ, ಒಂದು ಕೀಲು ಓಪನ್ ಆಗೋದು, ಕ್ಲೋಸ್ ಆಗೋದು. ಅಂದರೆ ಅದು ನಡೆಯೋದಲ್ಲಿ ಎಲ್ಬೋ ಅನ್ನಿರುವಂಥ ಒಂದು ಪ್ಲೇಸಲ್ಲಿ ಮೊಣಕೈಯಲ್ಲಿ ಇರೋಂತಹ ಒಂದು ಜಾಯಿಂಟ್ ಇದು. ಡಿಫ್ರೆಂಟ್ ಫ್ರಮ್ ಹಿಂಗ್ ಆಫ್ ಕೋರ್ಸ್ ಬಟ್ ಹಿಸ್ ಇಲ್ಸ್ಟ್ರೇಟ್ ಹ್ಯಾಂಗ್ ಜಾಯಿಂಟ್ ಆಫ್ ಕೋರ್ಸ್ ಬಟ್ ಹಿಸ್ ಇಲ್ಸ್ಟ್ರೇಟೆಡ್ ದಿ ಡೈರೆಕ್ಷನ್ ವಿಚ್ ಹ್ಯಾಂಗ್ ಆಲ್ಸೋ ಮೂಮೆಂಟ್. ಏನು ತೋರಿಸ್ತಾ ಹೋಗುತ್ತೆ, ಇದು ಡೈರೆಕ್ಷನ್ ತೋರಿಸ್ತಾ ಹೋಗುತ್ತೆ ಮತ್ತು ಅಲೋಸ್ ಮೂಮೆಂಟು. ದಿ ಎಲ್ಬೋ ಹ್ಯಾಸ್ ಎ ಹ್ಯಾಂಗ್ ಜಾಯಿಂಟ್ ದಟ್ ಅಲೋಸ್ ಓನ್ಲಿ ಬ್ಯಾಕ್ ಆ್ಯಂಡ್ ಫೋರ್ ದಿ ಮೂಮೆಂಟ್. ಅಂದರೆ ಬ್ಯಾಕ್ ಹಿಂದೆ ಮುಂದೆ 8.5ಅಲ್ಲಿ ನೋಡ್ತಾ ಹೋದ್ರಿ. ಕ್ಯಾನ್ ಯು ಥಿಂಕ್ ಮೋರ್ ಎಕ್ಸಾಂಪಲ್ ಫಾರ್ ಸಚ್ ಜಾಯಿಂಟ್ಸ್. ಇದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋಗಿ, ನೆಕ್ಸ್ಟ್ ಜಾಯಿಂಟಿನ ಒಂದು ಎಕ್ಸಾಂಪಲ್ಸ್. ನೆಕ್ಸ್ಟ್ ಈಸ್ ಫಿಕ್ಸ್ಡ್ ಜಾಯಿಂಟ್. Fixed joints. Some joints between bones in our head are different from those we have discussed so far. The bones cannot move at the joints. Such joints are called fixed joints. ಅಂದರೆ ನಮ್ಮ ಒಂದು ಬಾಡಿಯಲ್ಲಿ, ನಮ್ಮ ಒಂದು ದೇಹದಲ್ಲಿ ನೋಡಲ್ಪಟ್ಟಿರುವ ಒಂದು ಮೂಳೆಗಳಾಗಿರ್ಬೋದು, ಅದರ ನಡುವೆ ಒಂದು ಜಾಯಿಂಟ್ಸ್ ಕೀಲುಗಳಾಗಿರ್ಬೋದು, ಓಕೆ, ನಮ್ಮಲ್ಲಿರೋಗಳಿಂತ ಏನಾಗಿರುತ್ತೆ, ಅದು ಭಿನ್ನವಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಅಂದರೆ ಬೋನ್ಸಿಗೂ ಮತ್ತು ಅದ್ರ ಮಧ್ಯೆ ನೋಡೋವಂಥ ಒಂದು ಜಾಯಿಂಟ್ಸಿಗೂ ಏನಿರುತ್ತೆ, ವಿಭಿನ್ನವಾಗಿರುತ್ತೆ. ಅದನ್ನು ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡ್ತಾ ಬಂದ್ವಿ. ದೆನ್ ದಿ ಬೋನ್ಸ್ ಇಸ್ ಕೆನಾಟ್ ಮೂವ್ ಅಟ್ ದಿಸ್ ಜಾಯಿಂಟ್ಸ್. ಬೋನ್ಸ್ ಆಗಿರ್ಬೋದು, ಅಂದರೆ ಮೂಳೆಗಳಾಗಿರ್ಬೋದು, ಅದು ಏನಾಗುತ್ತೆ, ಅದು ಜಾಯಿಂಟಾಗಿ ಜಂಟಿಯಾಗಿ ಏನಾಗ್ತಾ ಹೋಗುತ್ತೆ, ಅದು ಮೂವ್ ಆಗ್ತಾ ಹೋಗೋದಿಲ್ಲ. ಅದು ಚಲಿಸಲು ಸಾಧ್ಯನೇ ಇಲ್ಲ. ಅದು ಜಾಯಿಂಟ್ಸ್ ಆಗಿರ್ಬೋದು ಇಲ್ಲಿ ಮತ್ತು ಬೋನ್ಸ್ ಆಗಿರ್ಬೋದು. ಆ ಒಂದು ಜಾಯಿಂಟ್ಸ್ನ ನಾವಿಲ್ಲಿ ಫಿಕ್ಸ್ಡ್ ಜಾಯಿಂಟ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಅವು ಈ ಒಂದು ಜಾಯಿಂಟ್ಸ್ಗಳು ಮೂಮೆಂಟ್ ಆಗ್ತಾ ಹೋಗೋಲ್ಲ, ಚಲಿಸ್ತಾ ಹೋಗೋದಿಲ್ಲ, ಬೇರೆ ಒಂದು ಪ್ಲೇಸಿಗೆ ಚಲಿಸ್ತಾ ಹೋಗೋದಿಲ್ಲ. ಅಲ್ಲಿರುವಂಥ ಒಂದು ಜಾಯಿಂಟ್ಸು ಫಂಕ್ಷನಿಂಗ್ ಮಾಡ್ತಾ ಇರುತ್ತೆ. ಅಂದರೆ ಇಲ್ಲಿರುವಂಥ ನಮ್ಮ ಬಾಡಿಯಲ್ಲಿರುವಂಥ ಒಂದು ಕಡೆ ಇರೋಂಥ ಜಾಯಿಂಟ್ಸು ಇನ್ನೊಂದು ಕಡೆ ಏನಾಗ್ತಿರುತ್ತೆ, ಮೂಮೆಂಟ್ ಮಾಡ್ತಾ ಹೋಗೋಲ್ಲ. ಅದನ್ನ ಇಲ್ಲಿ ಒಂದು ಫಿಕ್ಸ್ಡ್ ಜಾಯಿಂಟ್ ಅಂತ ಹೇಳ್ತಾ ಹೋಗ್ತೀವಿ. ನೋಡಿ ಇಲ್ಲಿ, ವೆನ್ ಯು ಓಪನ್ ದಿ ಮೌತ್ ವೈಡ್, ನಾವೊಂದು ಬಾಯಿನ ಓಪನ್ ಮಾಡಿ ನೋಡಿದಾಗ ಓಪನಿಂಗ್ ಕ್ಲೋಸಿಂಗ್ ನಡೀತಾ ಇರುತ್ತೆ. ಯು ಕ್ಯಾನ್ ಮೂವ್ ಇನ್ ಲೋಯರ್ ಜಾ, ಅಂದರೆ ಕೆಳಗಡೆ ಇರುವಂತಹ ದವಡೆ, ಮೇಲ್ಗಡೆ ಇರುವಂತಹ ಒಂದು ಲೋಯರ್ ಜಾ ಫ್ರಮ್ ಅವರ್ ಹೆಡ್ ಅವೇ ಫ್ರಮ್ ದ